ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಆರ್ಎಸ್ ಸೀತಾರಾಮ ತಿಳಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರೀಕ್ಷೆಯಲ್ಲಿ ಹಿಂದುಳಿದ ಹಾಗೂ ಸರಾಸರಿ ಮಟ್ಟದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಾಯ ಒದಗಿಸುವ ಉದ್ದೇಶದಿಂದ ರಾತ್ರಿ ಅಧ್ಯಯನ ಅಂದರೆ ನೈಟ್ ಸ್ಟಡಿ ಕಾರ್ಯಕ್ರಮ ಆರಂಭಿಸಲಾಗಿದೆ ಎಂದು. ಈ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿಯೇ ವಾಸ್ತವ್ಯದ ವ್ಯವಸ್ಥೆ, ಆಹಾರ ಹಾಗೂ ಸುರಕ್ಷತೆ ಒದಗಿಸಲಾಗುತ್ತಿದೆ. ಅನುಭವಿ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ರಾತ್ರಿ ಸಮಯದಲ್ಲೂ ಪಾಠ ಪುನರವಲೋಕನ, ಅನುಮಾನ ನಿವಾರಣೆ ಹಾಗೂ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಈ ಯೋಜನೆಯಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಪಠ್ಯದಲ್ಲಿ ಹಿಡಿತ ಸಾಧಿಸಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧರಾಗುತ್ತಿದ್ದಾರೆ ಎಂದು ಸೀತಾರಾಮು ಹೇಳಿದರು. ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ, ಅಥಣಿ ಸೇರಿದಂತೆ ವಿವಿಧ ಭಾಗಗಳ ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಇದರ ಮೂಲಕ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಮತ್ತಷ್ಟು ಸುಧಾರಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ತಿಳಿಸಿದರು. ಶಿಕ್ಷಕರು ಹಾಗೂ ಪಾಲಕರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಣೆ ಮಾಡುವ ಯೋಜನೆ ಇದೆ ಎಂದು ಇಲಾಖೆಯು ತಿಳಿಸಿದೆ. ನಮಸ್ಕಾರ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ, ಮಾನ್ಯ ಎಲ್ಲ ಶಾಸಕರುಗಳು, ಸಚಿವರುಗಳ ಒಂದು ಆಶಯದಂತೆ 100% ಫಲಿತಾಂಶವನ್ನು ತರುವಂಥ ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ 131 ಪರೀಕ್ಷಾ ಕೇಂದ್ರಗಳು ಇದ್ದಾವೆ. ಆ 131 ಪರೀಕ್ಷಾ ಕೇಂದ್ರಗಳಲ್ಲಿ 43,628 ಮಕ್ಕಳುಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಆ ಪರೀಕ್ಷೆಯನ್ನು ತೆಗೆದುಕೊಂಡು ಈಗಾಗಲೇ ಸರ್ಕಾರ 3 ಪ್ರಿಪ್ರೇಟರಿಗಳನ್ನು ಮಾಡಿದೆ. ಅದರಲ್ಲಿ 2 ಪ್ರಿಪ್ರೇಟರಿ ಎಕ್ಸಾಮ್ ಈಗಾಗಲೇ ಮುಗಿದಿದೆ. ದಿನಾಂಕ 23/2/2026ರಿಂದ 3ನೇ ಪ್ರಿಪ್ರೇಟರಿ ಕೂಡ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ಉದ್ದೇಶ 100% ಚಿಕ್ಕೋಡಿ ಜಿಲ್ಲೆಯಲ್ಲಿ ಫಲಿತಾಂಶ ತರಲು ಈ ಕೆಳಕಂಡಂತ ಕೆಲವು ಅಂಶಗಳನ್ನ ನಾವು ಹಾಕೊಂಡಿದ್ವಿ. ಮೊದಲನೇದಾಗಿ, ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, 1 ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಯಾರು ಫೇಲ್ ಆಗಿದ್ದಾರೆ, ಆ ಪಟ್ಟಿಗಳೆಲ್ಲವನ್ನು ಕೂಡ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಹೆಡ್ ಮಾಸ್ಟರ್ಗಳು ಇಟ್ಕೊಂಡಿದ್ದಾರೆ. ಇಲಾಖೆಗೂ ಕೂಡ ಅದನ್ನು ಕೊಟ್ಟಿದ್ದಾರೆ. ಆ ಮಕ್ಕಳ ಅನುಗುಣವಾಗಿ ಮಕ್ಕಳ ಪೋಷಕರನ್ನೆಲ್ಲ ಸಂಪರ್ಕಿಸಿ ಪ್ರತಿದಿನ ಇಲಾಖೆಯ ಎಲ್ಲ ಅಧಿಕಾರಿಗಳು, CRP ಇಂದ ಹಿಡಿದು DDPIವರೆಗೆ ಎಲ್ಲರೂ ಕೂಡ ಸಂಜೆ 6ರಿಂದ 9ವರೆಗೆ ಮನೆ ಭೇಟಿಯನ್ನು ಮಾಡಿ ಎಲ್ಲ ಪೋಷಕರನ್ನು ಕೂಡ ನಿಮ್ಮ ಮಕ್ಕಳು SSLC ಪಾಸ್ ಆಗಲು ಇಲಾಖೆ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ, ಅದಕ್ಕೆ ಬೇಕಾದಂಥ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ಅಂತ ಹೇಳಿ ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಕನಿಷ್ಠ ಒಂದೊಂದು ತಾಲೂಕಿನಲ್ಲಿ 100 ಓದುವ ಮನೆಯನ್ನು ಪ್ರಾರಂಭ ಮಾಡುವ ಗುರಿಯನ್ನು ಹಾಕೊಂಡಿದ್ದೀವಿ. ಈಗಾಗಲೇ ಒಂದೊಂದು ತಾಲೂಕಿನಲ್ಲಿ ಈಗಾಗಲೇ 25ರಿಂದ 30 ಓದುವಿನ ಮನೆ ಮಾಡಿದ್ದೀವಿ. ನಮ್ಮ ಇಡೀ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 1,000 ಓದಿನ ಮನೆಯನ್ನ ನಾವು ಮಾಡ್ತಾ ಇದ್ದೀವಿ. ಓದಿನ ಮನೆ ಅಂದ್ರೆ ಮಕ್ಕಳುಗಳಲ್ಲಿ ಮನೆಯಲ್ಲಿ ಓದುವಂತಹ ವಾತಾವರಣ ಇರಲ್ಲ. TV, ಮೊಬೈಲು, ಬೇರೆ ನೆಂಟ್ರಿಷ್ಟು, ಜಾತ್ರೆ, ಸಂಭ್ರಮ, ಹಬ್ಬ ಇವುಗಳೆಲ್ಲ ತೊಂದರೆ ಉಂಟಾಗ್ತಾ ಇತ್ತು. ಹಾಗಾಗಿ 3-4 ಮಕ್ಕಳುಗಳನ್ನ ಅಥವಾ 2-3 ಓಣಿಗಳ ಮಕ್ಕಳುಗಳನ್ನ ಸಮುದಾಯ ಭವನಗಳಿರ್ಬೋದು ಅಥವಾ ಯಾವುದಾದ್ರು ನಮ್ಮ ಅಂಗನವಾಡಿ ಇರ್ಬೋದು, ಊರಿನ ಮಧ್ಯದಲ್ಲಿದ್ದರೆ ಶಾಲಾ ಕೊಠಡಿ ಇರ್ಬೋದು, SDMC ಅವರು ಪೋಷಕರ ಸಹಕಾರವನ್ನು ತೆಗೆದುಕೊಂಡು ಅಲ್ಲಿ ಓದಲು ಬೇಕಾದಂಥ ಪರಿಕರಗಳು, ಲೈಟ್ ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲೇ ಲಭ್ಯವಿರುವಂತಹ ಶಿಕ್ಷಕರನ್ನು, ನಮ್ಮ ಶಾಲಾ ಶಿಕ್ಷಕರು, ಅತಿಥಿ ಶಿಕ್ಷಕರನ್ನ ಬಳಸ್ಕೊಂಡು ಆ ಮನೆಯಲ್ಲಿ ಸಂಜೆ 6:30ರಿಂದ 9 ಗಂಟೆವರೆಗೆ ಮಕ್ಕಳುಗಳು ಓದ್ಕೊಂಡು ಆ ನಂತರ ಮನೇಲಿ ಹೋಗಿ ಊಟ ಮಾಡಿ ವಿಶ್ರಾಂತಿಯನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಕೂಡ ಪೋಷಕರು, SDMC ಅವರು, ಊರಿನ ಎಲ್ಲ ಸಂಘ ಸಂಸ್ಥೆ ಹಿರಿಯರು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು PDO ಅವ್ರ ಮೂಲಕ, EO ಅವ್ರ ಮೂಲಕ ಎಲ್ಲ ತಹಶೀಲ್ದಾರ್ಗಳ ಸಹಕಾರವನ್ನು ಪಡೆದು ಎಲ್ಲ ಗ್ರಾಮಗಳಲ್ಲೂ ನಾವು
ಸಂಜೆ 6ರಿಂದ 9ರವರೆಗೆ ಮೊಬೈಲ್ ಮತ್ತು ಟಿವಿಯನ್ನ ನಿಷೇಧ ಮಾಡಬೇಕು, ಯಾರೂ ಬಳಸಬಾರ್ದು ಅಂತೇಳಿ ಈಗಾಗಲೇ ಡಂಗೂರವನ್ನು ನಾವು ಸಾರಿಸಿದ್ದೀವಿ. ಸಾಕಷ್ಟು ಜನ ಅದರಿಂದ ಪ್ರೇರಣೆಯಾಗಿ ಬಹುತೇಕ ಹಳ್ಳಿಗಳಲ್ಲಿ ಇದು ಆಗಲೇ ನಿಷೇಧ ಆಗಿದೆ. ಇನ್ನೂ ಉಳಿದಂಥ 1-2 ಹಳ್ಳಿಗಳಲ್ಲೂ ಕೂಡ ಖುದ್ದಾಗಿ ನಾವೇ ಹೋಗಿ ಅದನ್ನು ಪರಿಹಾರ ಮಾಡ್ತಾ ಇದ್ದೀವಿ. ನಾನು ಉಪನಿರ್ದೇಶಕನಾಗಿ ಈಗಾಗಲೇ 2-3 ತಾಲೂಕಿನಲ್ಲಿ ಒಂದು ರಾತ್ರಿ 10ರವರೆಗೂ ಕೂಡ ಉಳಿದು ಓದಿನ ಮನೆಯನ್ನು ಪ್ರಾರಂಭಿಸಿ ಪೋಷಕರಿಗೆ ಮನವೊಲಿಸಿ ಅಲ್ಲಿರ್ತಕ್ಕಂಥ BCM ಹಾಸ್ಟೆಲ್ ಇರ್ಬೋದು, SC ST ಹಾಸ್ಟೆಲ್ ಇರ್ಬೋದು, ಸಮಾಜ ಕಲ್ಯಾಣ ಯಾವುದೇ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಓದಲು ಸಾಕಷ್ಟು ಪ್ರೇರೇಪಣೆಯನ್ನು ಕೂಡ ಕೊಟ್ಟಿದ್ದೀನಿ. ನಾನು ಒಂದು ದಿನ ಹುಕ್ಕೇರಿ ಮತ್ತು ನಾಳೆ ಅಥಣಿ ತಾಲೂಕಿನಲ್ಲಿ ಎಲ್ಲ ಮಕ್ಕಳ ಮನೆ ಭೇಟಿ ಮಾಡಿ, ಓದಿನ ಮನೆಯನ್ನು ಭೇಟಿ ಮಾಡಿ, ಅಲ್ಲೇ ಗ್ರಾಮ ವಾಸ್ತವ್ಯವನ್ನು ಮಾಡೋದ್ರ ಮೂಲಕ ಎಲ್ಲ ಪೋಷಕರನ್ನು ಕರೆದು ಶಿಕ್ಷಣದ ಮಹತ್ವ ಎಲ್ಲ ಮಕ್ಕಳು ಈ 1 ತಿಂಗಳ ಕಾಲ ಸಂಪೂರ್ಣ ಹಳ್ಳಿನಲ್ಲಿ TV ಮೊಬೈಲನ್ನು ಸಂಜೆ ವೇಳೆ ನಿಷೇಧ ಮಾಡಿ ಮಕ್ಕಳು ಓದೋ ಕೇಂದ್ರಕ್ಕೆ ಬಂದು ಓದ್ಕೊಳ್ಳುವಂಥ ಒಂದು ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना.